ತಾರೀಕಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ. ಇವತ್ತು ಮೋದಿಯವರು ಅವರ 55ನೇ ಒಂದು ಹುಟ್ಟುಹಬ್ಬ. ಅವರು ಕೂಡ ಯಾವಾಗಲೂ ಜನರ ಪರವಾಗಿ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ಪ್ರತಿಯೊಂದು ಜನ ಜೊತೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಆಗ್ತಾರೆ ಅಂದರೆ ಮುಖ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಪ್ರತಿಯೊಂದು ಜನರ ಒಂದು ಸುಖದಲ್ಲಿ ದುಃಖದಲ್ಲಿ ಸಾರ್ವಜನಿಕರ ಕೆಲಸಗಳಲ್ಲಿ ಯಾವಾಗ ಕೂಡ ಭಾಗಿಯಾಗ್ತಕ್ಕಂಥ ಒಬ್ಬ ವ್ಯಕ್ತಿ. ದಿವಂಗತ ಧರಮ್ ಸಿಂಗ್ ಸಾಹೇಬರು ಹಾಗೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸಮಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಹಳ ಆಪ್ತರು. ನಮಗೆ ಸುಮಾರು ಒಂದು 35-40 ವರ್ಷದಿಂದ ನಾಲ್ಕು ಬಂದಿದ್ದಾರೆ. ಜನರ ಜೊತೆ ಬೆರೆತುಕೊಂಡು ಜನರಿಗಾಗಿ ಏನಾದರೂ ಒಂದು ಕೆಲಸ ಇದ್ದರೂ ರಾತ್ರಿ ಅವ್ರು ಏನಾದರೂ ಒಂದು ಕೂಡ ಆದರೂ ಕೆಲಸ ಮಾಡ್ತಾರೆ. ಉದಾಹರಣೆ ಇದೆ, ಇವತ್ತು ಜನಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂದರೆ ಇದು ಏನು ತೋರಿಸ್ತದೆ ಅಂದರೆ ಜನರು ಅವ್ರ ಮೇಲೆ ಜನರಿರ್ತಕ್ಕಂಥ ಒಂದು ಪ್ರೀತಿ ತೋರಿಸುತ್ತೆ. ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಪಕ್ಷ ಏನೋ ಒಂದು ಹೆಚ್ಚಿನ ಒಂದು ರೀತಿಯನ್ನು ಒಂದು ಗುರುತಿಸಿ, ಯಾಕಂದರೆ ಅವರು ಯಾವಾಗಲೂ ಚುನಾವಣೆಯಲ್ಲಿ ನಾನು 2010ರಲ್ಲಿ ಇಲ್ಲಿ ಚುನಾವಣೆ ನಾನು ನಿಂತಾಗ ನಿರಂತರವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. 2009ರಲ್ಲಿ ಏನೋ ಮಾನ್ಯ ನಮ್ಮ 9ರಲ್ಲಿ 14ರಲ್ಲಿ 19ರಲ್ಲಿ ಮತ್ತು 23ರಲ್ಲಿ MP ಚುನಾವಣೆಯಲ್ಲಾಗಿ ಕೂಡ ಹಗಲು ಶ್ರಮಿಸಿ ಇಡೀ ಒಂದು ಭಾಗದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಅಸೋಸಿಯೇಷನ್ ಒಂದು ಅಧ್ಯಕ್ಷನಾಗಿ ಅವರು ಕೆಲಸ ಮಾಡಿದ್ದಾರೆ. ಪಕ್ಷದ ಕಾರ್ಯಕರ್ತರಾಗಿ ಮಾಡಿದ್ದಾರೆ, ಪಕ್ಷದ ಮುಖಂಡರಾಗಿ ಮಾಡಿದ್ದಾರೆ. ಉದ್ಯಮಿಯಾಗಿಯೂ ಕೂಡ ಭಾಳ ಒಂದು ರೀತಿಯಿಂದ ಹೆಚ್ಚಿನ ರೀತಿಯಿಂದ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ದೇವರು ಅವ್ರ ಮೇಲೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಿ ಪಕ್ಷವನ್ನು ಅವರು ಮಾಡಿರುವಂಥ ಒಂದು ಹೋರಾಟ ಕೆಲಸ ಜನರ ಪರವಾಗಿದ್ದ ಕೆಲಸವನ್ನು ಗುರುತಿಸಿ ಒಳ್ಳೆಯ ಹುದ್ದೆ ಕೊಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ನನಗೆ ಇದೆ. ಅವ್ರು ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ಳುತ್ತೇನೆ. ಬದಲಾವಣೆ ಆಯ್ತು, ರಾತ್ರೋರಾತ್ರಿ ಸಾಂಬಾರ ಅಭಿವೃದ್ಧಿ ನಿಗಮ ಕೊಟ್ಟರು, ಅದು ಇನ್ನೂ ಅಧಿಕಾರ ಸ್ವೀಕರಿಸಿಲ್ಲ. ಅದಕ್ಕೇನು ಮನವೊಲಿಸಿ ಅಧಿಕಾರ ಸ್ವೀಕರಿಸಿರ್ತೀರ ಏನಾಗಿದೆ? ನಾವೆಲ್ಲ ಮಾತಾಡಿದ್ದೀವಿ. ಇದು ಇವಾಗ ಏನಿತ್ತು ಅಂದರೆ ನಮ್ಮ ಭಾಗದ 2 ಕಣ್ಣು ಅಂದರೆ ದಿವಂಗತ ಧರಮ್ ಸಿಂಗ್ ಸಾಹೇಬರು ಒಂದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನು ಕೂಡ ಅವರು ಕೂಡ ಆರಾಮಿಲ್ಲ. ನಾವು ಭೇಟಿಯಾಗಿ ಒಂದು ರೀತಿಯಿಂದ ಮುಂದೆ ಇರ್ತಕ್ಕಂಥ ಮಾತಾಡಿ ಸರ್. ಎಲ್ಲ ಜನ ಏನಂದ್ರೆ ಬರ್ತಡೇ ದಿನ ಸಾಹೇಬ್ರು ಚಾರ್ಜ್ ತಗೋತಾರಂತ ಬಹಳ ಒಂದು ಅನಿಸಿಕೆ ಇತ್ತು ಸರ್. ಬರ್ತಡೇ ದಿನಾನೇ KTC ಚಾರ್ಜ್ ತಗೋತಾರಂತ ಅನ್ಕೋತಿದ್ವಿ ಸರ್. ಆದ್ರೆ ರಾತ್ರಿ कांग्रेस देकर वापस ले रही है, ऐसी भी बातें हो रही है सर. ಒಳ್ಳೆಯ ದಿನ, ಎಲ್ಲರೂ ಖುಷಿಯಾಗಿದ್ದಾರೆ. ಅವರಲ್ಲಿ ಭಾಳಷ್ಟು ಒಂದು ಸಮಾಧಾನ ಇದೆ, ಪೇಷನ್ಸ್ ಇದೆ ಅವರಿಗೆ. ಅವರು ಯಾರ ಬಗ್ಗೆನೂ ಏನು ಕೂಡ ಅವ್ರು ಮಾತಾಡೋಕೆ ಹೋಗಿಲ್ಲ. ಎಲ್ಲರ ಬಗ್ಗೆ ಒಳ್ಳೆಯ ರೀತಿಯಿಂದ ಮಾತಾಡಿ ದಿವಸ ಇಲ್ಲಿದ್ದಾರೆ. ದೇವರವ್ರು ಒಳ್ಳೆ ರೀತಿ ತಾಳ್ಮೆ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ತಾಳ್ಮೆ ಕೊಡ್ತಾರೆ ಅವ್ರು ಒಳ್ಳೆಯದೇ. कहीं ना कहीं कांग्रेस ने नाराज किया है क्या सर? ಅವ್ರ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾರೆ, ಅವರಿಗೆ ಏನಂತ? ಅವ್ರ ಅಭಿಮಾನಿಗಳೆಲ್ಲ ಸ್ವಲ್ಪ ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಒಳ್ಳೆಯ ದಿನ ಬರ್ತದೆ ಮುಂದೆ ಇರ್ತಕ್ಕಂಥ. ಯಾಕಂದ್ರೆ ಧರಮ್ ಸಿಂಗ್ ಸಾಹೇಬ್ರು ಇದ್ರೆ ಯಾರು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಅದು ಫಲ ಸಿಗ್ತದೆ. ಅದರಲ್ಲಿ 2 ಮಾತಿಲ್ಲ ಸರ್. ಧರಮ್ ಸಿಂಗ್ ಸಾಹೇಬ್ರು ಇದ್ರೆ ಆಗ್ತಿದ್ದಿಲ್ಲ ಅಂತ ಅದೆಲ್ಲ ಅದ್ರ ಬಗ್ಗೆ